ಸರ್ ಎಲ್ರಿಗೂ ನಮಸ್ಕಾರ. ಎಲ್ಲ ಸಿನಿಮಾ ಮಾಡೋಕ್ಕೂ ಇದೇ ಖುಷಿ ಇದ್ದೇ ಇರುತ್ತೆ. ಆದರೆ ಈ ಟೀಮ್ದು ಹೇಳಬೇಕು ಅಂದರೆ ನಾಗರಾಜ್ ಸರ್ ಅವ್ರ ಥಾಟ್ಸ್ ಇದೆಯಲ್ಲ ತುಂಬ ಚೆನ್ನಾಗಿತ್ತು. ನಾನು ತುಂಬ ಸಿನಿಮಾಗಳು ಮ್ಯೂಸಿಕ್ ಮಾಡಿ ಸುಮಾರು ಸಿನಿಮಾಗಳು ಮಾಡಿಬಿಟ್ಟಿದ್ದು ಮ್ಯೂಸಿಕ್ಕು. ಕೆಲವು ಸಿನಿಮಾಗಳು ಮಾತ್ರ ಮನಸ್ಸು ಹತ್ರ ಆಗುತ್ತೆ, ಆ ಥರದೊಂದು ಸಿನಿಮಾ ಇದು. ನಾಗರಾಜ್ ಸರ್ಗೆ ನಾನು ಎಷ್ಟು ಆಭಾರಿಯಾಗಿದ್ದರೂ ಅದು ಸಾಲದು. ಯಾಕಂದರೆ ಅವ್ರ ಆಲೋಚನೆಗಳು ಚೆನ್ನಾಗಿತ್ತು. ಆಮೇಲೆ ನಮಗೆ ತುಂಬ ಫ್ರೀಡಮ್ ಇತ್ತು ವರ್ಕ್ ಮಾಡೋದಕ್ಕೆ. ಹಂಗಾಗಿತ್ತು, ಹಾಡುಗಳು ಚೆನ್ನಾಗಿ ದೇವ್ರ ದಯೆಯಿಂದ ಎಲ್ಲ ಚೆನ್ನಾಗಿದೆ. ಮೆಲೋಡಿ ಸಾಂಗ್ ಕೊಟ್ಬಿಟ್ಟು ಫಾಸ್ಟಾಗಿ ಮಾತಾಡ್ತಿರಲ್ಲ, ನಿಧಾನ ಮಾತಾಡಿ. ಇವತ್ತು ಮೆಲೋಡಿ ಸಾಂಗ್ ರಿಲೀಸ್ ಆಗಿರೋದು, ಆರಾಮಾಗಿ ಎಷ್ಟು ಸಾಂಗ್ಸ್ ಇದೆ, ಸಾಂಗ್ಸ್ ಬಗ್ಗೆ ಹೇಳಿ. ಇನ್ನು ಯಾವ್ಯಾವ ಸಾಂಗ್ಸ್ ಇದೆ ಸರ್? ಇದು ಇನ್ನೊಂದು ಸಾಂಗ್ ಯೂಸ್ ಮಾಡಿದ್ರಲ್ಲ, ತುಂಬ ಯೂಸ್ ಮಾಡಿದ್ದೆ ಸರ್. ಒಟ್ಟು 6 ಹಾಡುಗಳು ಮತ್ತು 4 ಬಿಟ್ ಸಾಂಗ್ ಇತ್ತು, 10 ಸಾಂಗ್ ಇತ್ತು. 10 ಸಾಂಗಲ್ಲಿ ಒಂದು ಸಾಂಗ್ ಯೂಸ್ ಮಾಡಿದಾಗೆ ಸರ್. ಪ್ರಮೋಷನ್ ಯೂಸ್ ಮಾಡಿದ್ವಿ. ಹಾಡುಗಳೆಲ್ಲ ಚೆನ್ನಾಗಿದೆ, ಅದು ಖುಷಿ ಇದೆ. ಅದನ್ನ ಕೇಳೋದವ್ರು ಹೇಳಬೇಕು. ಮ್ಯೂಸಿಕ್ ಡೈರೆಕ್ಟರ್ ಬರೀ ಮ್ಯೂಸಿಕಲ್ಲಿ ಅಷ್ಟೇ ಮಾತಾಡೋದ? ಅದೇ ಅವರು ತುಂಬಾ ಫಾಸ್ಟಾಗಿ ಹೋಗ್ತಾರೆ, ಅದಕ್ಕೆ ಹೇಳಿದ್ದು ಇವತ್ತು ಮೆಲೋಡಿ ಸರ್ ರಿಲೀಸ್ ಆಗಿರೋದು. ಇನ್ನೂ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ, ಹೇಗಿತ್ತು ಶೂಟಿಂಗ್, ನಿಮಗೆ ಸಾಂಗಿಗೆ ತಕ್ಕ ಹಾಗೆ ಆ ಒಂದು ವಿಡಿಯೋ ಹೇಗೆ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಸೊ ತೆರೆ ಮೇಲೆ ನೋಡಿದಾಗ ಹೇಗೆ ಅನ್ಸುತ್ತೆ, ಅದ್ರ ಬಗ್ಗೆನೂ ಮಾತಾಡಿ, DOP ಬಗ್ಗೆ ಮಾತಾಡಿ. ಮೇಡಮ್ ಖುಷಿ ಇರುತ್ತೆ, ಅದು ಹೊರಗಡೆ ಬಂದು ಜನ ನೋಡಿದಾಗಲೇ ಅದು ನಿರ್ಧಾರ ಅಷ್ಟೇ. ಅದು ನಮ್ದು ಏನು ಮಾಡೋಕೆ, ನಾವು ಪ್ರಾಮಾಣಿಕ ಕೆಲಸ ಮಾಡಿದ್ದೀವಿ, ದೇವ್ರ ದಯೆಯಿಂದ ಬಿಟ್ಬಿಡೋದು ಅಷ್ಟೇ ಸರ್. ಮಾಧ್ಯಮವನ್ನು ಉದ್ದೇಶಿಸಿ ಕ್ಯಾಮ್ರಾಗೆ ಜನಗಳಿಗೆ ಏನ್ ಹೇಳ್ತಾರೆ ಹೇಳಿ ಸಾಂಗ್ಸ್ ಬಗ್ಗೆ? ಸರ್ ಸ್ವಲ್ಪ ಲೈಟು ಕಣ್ಣಿಗೆ ಹೊಡೆಯುತ್ತೆ. ಹೌದು ಸರ್. ಸರ್ ಅಷ್ಟೇ, ಹಾಡು ಚೆನ್ನಾಗಿದೆ ಅನ್ನೋ ತೃಪ್ತಿ ಇದೆ, ದೇವ್ರ ದಯೆ ಅಷ್ಟೇ. ಓಕೆ, ಸರ್ಗೆ ತೃಪ್ತಿ ಇದೆ. ಇನ್ನ ಹೆಚ್ಚು ತೃಪ್ತಿ ಸಿನಿಮಾ ನೋಡುವಂಥವ್ರಿಗೆ, ಹಾಡುಗಳು ನೋಡುವಂಥವ್ರಿಗೆ ಹೇಳಬೇಕು. ಇವತ್ತು A2 ಮ್ಯೂಸಿಕ್ ಕಂಪನಿನಲ್ಲಿ ಆಡಿಯೋ ರಿಲೀಸ್ ಆಯಿತು. ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಹೆಮ್ಮೆ ಇದೆ ಅದ್ರ ಬಗ್ಗೆ? ನಾನು ತುಂಬ A2 ಮ್ಯೂಸಿಕಲ್ಲಿ ತುಂಬ ಸಿನಿಮಾಗಳಾಗಿದೆ ನಂದು. ನನಗೇನು A2 ಮ್ಯೂಸಿಕ್ ಹೊಸದಲ್ವೇ ಅಲ್ಲ, ತುಂಬ ಹಳೆ ಆತ್ಮೀಯತೆ ಇದೆ. ಸಿನಿಮಾ ತಂಡಕ್ಕೆ ಎಷ್ಟು ಖುಷಿ ಇದೆ ಅದರಿಂದ. ನಿಮಗೆ ಆ ಪ್ರೌಡ್ ಇದೆಯಾ? ಪರವಾಗಿಲ್ಲಪ್ಪ, ನನಗೆ ಒಂದು ಮ್ಯೂಸಿಕ್ ಡೈರೆಕ್ಷನ್ ಮಾಡಬೇಕು ಅಂತ ಸಿಕ್ತು ಇವತ್ತು, ಅದರಿಂದ ಟೀಮ್ ಕೂಡ ಖುಷಿಯಾಗಿದೆ ಅಂತ? ಅದು ಇಲ್ಲ, ಓವರ್ ಆಲ್ ಇಡೀ ಟೀಮ್ ಇದು ಬ್ಯೂಟಿಫುಲ್ ಟೀಮ್ ಇದು. ಈ ಥರ ವ್ಯಕ್ತಿಗಳ ಜೊತೆ ಕೆಲಸ ಮಾಡೋಕ್ಕೆ ಪ್ರತಿಯೊಬ್ಬ ನಿರ್ದೇಶಕ, ಮ್ಯೂಸಿಕ್ ಡೈರೆಕ್ಟರ್ಗೆ ಅಥವಾ ಟೆಕ್ನಿಷಿಯನ್ಗೆ ಈ ಥರ ಒಂದು ಟೀಮ್ ಸಿಗಬೇಕು. ಅದಕ್ಕೆ ಅದ್ಭುತವಾದಂಥ ಒಂದು ಟೀಮ್ ಮಾತ್ರ ಇದು. ಅಷ್ಟು ಜನ ಇದ್ದಾರೆ. ಏನು ಸರ್, ಇದು ನಾಗರಾಜ್ ಸರು, ಆಶೀಶ್ ಸರು ಮತ್ತು ವಿಜಯ್ ಸರು, ಎಲ್ಲರೂ ಅಷ್ಟೇ. ಎಷ್ಟು ಬ್ಯೂಟಿಫುಲ್ ಆಗಿ ವರ್ಕ್ ಮಾಡಬೇಕಂದ್ರೆ ಇನ್ನು ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ. ಇನ್ನೂ ಎಷ್ಟು ದಿನ ಇರೋ ಸರ್ ನಾನೇ ಮ್ಯೂಸಿಕ್ ಮಾಡಿದೆ ಅಂತ ಕೇಳ್ಕೊಬೇಕು ಅವ್ರ ಹತ್ರ. ಅಷ್ಟು ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡೋದು. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಸ್ಟೈಲ್ ಚೆನ್ನಾಗಿದೆ ಅಲ್ಲ? ನೆಕ್ಸ್ಟ್ ಯಾವುದಾದ್ರೂ ಸಿನಿಮಾದಲ್ಲಿ ಮೋಸ್ಟ್ಲಿ ಸ್ಟೈಲ್ ನೋಡಿ ನೆಕ್ಸ್ಟ್ ನಾಗರಾಜ್ ಸರ್ ಆ್ಯಕ್ಟಿಂಗು ಕೊಡ್ಬೋದು ಅವಕಾಶ. ಇದು ಪರ್ಸನಲ್ ಆಗ್ಬಿಡೋದಿಲ್ವಾ? ಪರವಾಗಿಲ್ವಾ ಮಾಧ್ಯಮದವ್ರಿಗೆ? ಪ್ರೊಡ್ಯೂಸರ್ ಸರ್ ಏನೋ ವೀಕೆಂಡ್ ಏನ್ ಮಾಡ್ತಾರೆ ಅಂತ ಕೇಳಿದ್ದಾರೆ, ಕ್ಯಾಮ್ರಾ ಮುಂದೆ ಹೇಳೋ ಅಂಥದ್ದಾದ್ರೆ ಹೇಳ್ಬೋದು. ನಾನು ಮೊದಲೆಲ್ಲ ಮ್ಯೂಸಿಕ್ ಅಂತ 7 ದಿವಸ ಇರ್ತಾ ಇದೆ. ಬೆಳಗ್ಗೆವರೆಗೆ ಅಷ್ಟೇ. ಬೆಳಗ್ಗೆ 6 ಗಂಟೆ ಕೂತ್ಕೊಂಡ್ರೆ ರಾತ್ರಿ 2 ಗಂಟೆ 3 ಗಂಟೆಯಲ್ಲಿ ಮ್ಯೂಸಿಕ್ ಬರೀ ಕಂಟಿನ್ಯೂಸ್ ವರ್ಕ್ ಮಾಡ್ತಿದ್ದೆ ಇತ್ತು. ಬೇರೆ ಏನು ಇದಿಲ್ಲ. 2 ದಿವಸ ಈಗ ಕೃಷಿಗೆ ಅಂತ ಮೀಸಲಾಗಿಟ್ಟಿದ್ದೀನಿ. ನಾನು ಫ್ರೈಡೇ ನೈಟ್ ಹೊರಟ್ರೆ ಸಾಟರ್ಡೆ ಸಂಡೇ ಕೃಷಿಗೆ ಅಂತಾನೆ. ಕೃಷಿ ಮಾಡ್ತಿರೋದು ನಾನು ಸಾವಯವ ಕೃಷಿನೇ ಯಾಕೆ ಮಾಡ್ತಿರೋದು ಅಂತ, ಇವತ್ತು ನಮ್ಮದು ಪ್ರತಿಯೊಬ್ಬ ಮನುಷ್ಯ ಹಾಳಾಗೋಗ್ತಿರೋದು ಎಲ್ಲದ ಕಾರಣ ಆಹಾರ ಒಂದಿದ್ರೆ ಸಾಕು. ಅನ್ನ, ನೀರು, ಗಾಳಿ ಶುದ್ಧವಾಗಿದ್ರೆ ಮನುಷ್ಯ ತುಂಬ ನೆಮ್ಮದಿಯಾದ ಬದುಕು ಅದೇನೆ. ಇದು ಹಾಳಾಗ್ತಿದೆ ನನಗೆ ತುಂಬ ಸ್ಫೂರ್ತಿ ಅಂದ್ರೆ ನಮ್ಮ ಕಾಡಸಿದ್ದೇಶ್ವರ ಸ್ವಾಮಿಗಳು ತುಂಬ ನಾನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸಾವಯವ ಕೃಷಿ ಮಾಡ್ತಿದ್ದು. ಈ ಮಣ್ಣು ಹಾಳಾಗುತ್ತೆ, ಬಹುಶಃ ಗೊತ್ತಿರುತ್ತೆ ಮೋಸ್ಟ್ಲಿ ನಿಮಗೆ. ಇನ್ನೊಂದು 10 ವರ್ಷ ಹೋಗ್ತಾ ಏನಂತೆ ಆಹಾರಕ್ಕಾಗಿಯೇ ಹೊಡೆದಾಟ ಆಗೋದಂತೂ ಸತ್ಯ ಇದೆ. ಆಹಾರ ಸಿಗದೇ, ಆಹಾರ ಪೂರ್ತಿ ವಿಷಪೂರಿತವಾಗಿ ಮನುಷ್ಯ ಸಾಯೋದೇ ಆಹಾರದಿಂದನೇ. ನಿಮಗೆ ಒಂದು ಸುಮ್ಮನೆ ಸಣ್ಣ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನಾನೇ ಹೊಡೆದಿದ್ದೀನಿ ಪೆಸ್ಟಿಸೈಡ್. ಅಂದರೆ ನಾನು ಸಾವಯವ ಕೃಷಿ ಮಾಡೋಕ್ಕಿಂತ ಮುಂಚೆ ಬೆಳೆಗಳಿಗೆ ಬೆಳಿಬೇಕಾದ್ರೆ ಎಷ್ಟು ವಿಷ ಆಗ್ತಿದ್ವಿ ಅಂತಂದರೆ ಸಾಧ್ಯನೇ ಇಲ್ಲ. ಅದು ನನಗೂ ಮೋಸ್ಟ್ಲಿ ಲಂಗ್ಸು ನನಗೆ ಏನಂತ ತರಿಸೋದು ಏನೋ ಆಗಿ ಮೋಸ್ಟ್ಲಿ ಹಾಸ್ಪಿಟಲ್ ಕರ್ಕೊಂಡಿದ್ದೆ. ಅಷ್ಟು ವಿಷ ನಾನೇ ಹೊಡೆದಿದ್ದೀನಿ, ಅಷ್ಟು ವಿಷ ಹಾಕಿದ್ದೀನಿ. ಅದನ್ನೇ ಮತ್ತೆ ನಾವೇ ತಿಂತೀವಿ. ನಾನೇ ವಿಷ ಹೊಡೆದು ಮತ್ತು ನಾನೇ ತಿನ್ನೋದು. ಪ್ರತಿಯೊಬ್ಬ ರೈತನೂ ಮಾಡ್ತಾ ಇದ್ದೆ. ನಾನೇ ಸ್ಪ್ರೇ ಮಾಡ್ತೀನಿ, ನಾನೇ ಪೆಸ್ಟಿಸೈಡ್ ಹಾಕ್ತೀನಿ, ಮತ್ತೊಂದು ಹಾಕ್ತೀನಿ, ಇದಾಗ್ತೀನಿ, ಮತ್ತು ನಾನೇ ತಿಂತೀನಿ. ಅದು ನಾನು ಫಸ್ಟ್ ಸಾಯೋದು ಅಂದರೆ ರೈತನೇ. ನಾನೇ ಹೊಡೆದು ನಾನೇ ತಿಂದು ನಾನೇ ಸಾಯೋದು, ಆಮೇಲೆ ಮಿಗ್ದವ್ರಿಗೆ ಹೋಗಿ ಸಾಯಿಸೋದು. ಈ ಥರದೊಂದು ಒದ್ದಾಡೋದ ಮಧ್ಯೆ ನಾನು ಸಾವಯವ ಕೃಷಿ ಮಾಡಬೇಕು ಅಂತ ನಿರ್ಧಾರ ಮಾಡಿ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದ್ದೀನಿ. ನನ್ನ ಸರ್ಕಲ್ ಯಾರ್ಯಾರಿದ್ದಾರೆ ನಮ್ಮೂರಲ್ಲಿ ಅಥವಾ ಅವ್ರಿಗೆ ಸಾವಯವ ಕೃಷಿನೇ ಮಾಡಿ ಕಡಿಮೆ ಆಗಿ. ಎಲ್ಲರೂ ಹೇಳ್ತಾರೆ ಈಲ್ಡ್ ಕಡಿಮೆ ಬರುತ್ತೆ, ಅದು ಬರಲಿ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಭೂಮಿ ಸತ್ತೋಗಿದೆ ಸರ್. ಭೂಮಿ ಸಾಯಿಸ್ಬಿಟ್ಟಿದ್ದೀವಿ ನಾವು. ವಿಷ ಹಾಕಿ ಭೂಮಿ ನೀರು ಹೋಗ್ತಿಲ್ಲ, ನೀರು ಇಂಧನೇ ಇಲ್ಲ ಭೂಮಿಗೆ. ಇದು ಸ್ವಾಮೀಜಿ ಏನು ಹೇಳ್ತಾರೆ, ಇದು ಇಷ್ಟೇ, ಬಿದ್ದು ನೀರು ನಿಲ್ಲಬೇಕು, ಅರಿಯೋ ನೀರು ನಿಲ್ಲಬೇಕು, ನಿಂತ ನೀರು ಹಿಂಗಬೇಕು ಅಂತ. ನೀರಲ್ಲಿ ಸಿಗುತ್ತೆ ಹಂಗಾಗಿಲ್ಲ ಅಂದರೆ. ನೀವು ಯಾವುದೇ ಭೂಮಿ ನೋಡಿ, ಸಾವಯವ ಭೂಮಿ ಬಿಟ್ಟು ಬೇರೆ ಯಾವುದೇ ಭೂಮಿಲೂ ನೀವು ನೀರು ನಂತರ ನಾನು ಅಂದರೆ ಪ್ರಾಕ್ಟಿಕಲ್ ಮಾಡಿ ಹೇಳ್ತಿರೋದು ವಿಷಯನ. ಒಂದು ಭೂಮಿ ನಾನು ಈಗ ಇದು ಮಾಡ್ತಿರೋದು ಕೆಮಿಕಲ್ಲು, ಇನ್ನೊಂದು ನಂದು ಭೂಮಿ ಸಾವಯವ. ನೀರು ಎಷ್ಟು ಚೆನ್ನಾಗಿ ಭೂಮಿಗೆ ಹಿಂಗುತ್ತಂದರೆ ಒಂದು ಹನಿ ಆಚೆ ಹೋಗಲ್ಲ ನೀರಾಚೆ.
ಇದು ಆಗಬೇಕಾಗಿರೋದು. ಈ ಬದಲಾವಣೆಗಾಗಿ ನಾನು ಕೃಷಿಲಿ ಒಂಚೂರು ಸೀರಿಯಸ್ ಆಗಿ ತೊಡಸ್ಕೊಂಡಿರೋದು. ಅದು ಸಾವಯವ ಕೃಷಿ ತೊಡಸ್ಕೋಬೇಕು. ಪ್ರತಿಯೊಬ್ಬರಿಗೂ ಹೇಳೋದು ಇಷ್ಟೇ, ಸಾವಯವ ಕೃಷಿ. ನೀವು ಸ್ವಲ್ಪ ಕಾಸು ಜಾಸ್ತಿ ನಿಮಗೆಲ್ಲ ಮೋಸ ಮಾಡ್ತಾರೆ ಸರ್, ಇಲ್ಲೆಲ್ಲೋ ಅದು ಇದಲ್ಲ, ಈ ಎಂತ ಮಾಟಿಗೆ ಇರೋದು ಇನ್ಸರೋದು ಅವರೆಲ್ಲ ಸಿಕ್ಕಾಪಟ್ಟೆ ಮೋಸ ಮಾಡ್ತಾರೆ. ಎಲ್ಲ ಪೆಸ್ಟಿಸೈಡ್ ಹಾಕಿ ಏನೋ ಮಾಡಿ ನಿಮ್ಗೇನು ಗೊತ್ತಾಗುತ್ತೆ? ತಗೊಂತೀರ, ಹೌದಾ, ತಗೊಂತೀರ, ತಿಂತೀರಾ. ಸಾಯೋದೇ ಮನುಷ್ಯ ವಿಷಯದಿಂದ ಸರ್. ಬದಲಾಗಲೇಬೇಕು. ಇದು ಬದಲಾಗದೆ ಹೊರತು ಮತ್ತೇನಿಲ್ಲ. ಇದು ಖುಷಿ ಸಿಗಬೇಕಾದ್ರೆ ಒಳ್ಳೆ ಆಹಾರ, ಶುದ್ಧವಾದ ಆಹಾರ, ಶುದ್ಧವಾದ ನೀರು, ಶುದ್ಧವಾದ ಗಾಳಿ ಬೆಳಕು ಸಿಕ್ಬಿಟ್ರೆ ಅತ್ಯದ್ಭುತ. ಅದೇ ಬದುಕುತ್ತಮ. ಅದಕ್ಕಾಗಿ ಕೃಷಿಲಿ ಒಂಚೂರು ಆ ಕಡೆ ಜಾಸ್ತಿ ಒಂಚೂರು ವೆರಿ ಗುಡ್ ಮೆಸೇಜ್ ಒಂದು ಚಪ್ಪಾಳೆ ಮೂಲಕ